ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ನಾನು ನಿಮ್ಮ ಕೃತಿ ಅಕ್ಷು. ಇದು ಇವತ್ತಿನ ನನ್ನ 4ನೇ ದಿನದ ವ್ಲಾಗ್. ಇವತ್ತು ಮದರ್ಸ್ ಡೇ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಇವತ್ತು ಮಕ್ಕಳು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ರು. ಅವರು ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಡ್ಯಾನ್ಸು ಹಾಡು ಅಂತ ಅದರಲ್ಲೇ ಬ್ಯುಸಿಯಾದರು. ನಾನು ಇವತ್ತು ಸಂಡೇ ಇರೋದ್ರಿಂದ ಅಡುಗೆ ರೂಮಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಊಟಕ್ಕೆ ಇವತ್ತು ಚಿಕನ್ ತಂದಿದ್ರು. ಚಿಕನ್ ಮಾಡೋಣ ಅಂತ ನಾನು ರೆಡಿ ಮಾಡಿಕೊಂಡೆ. ಮೊದಲಿಗೆ ಚಿಕನನ್ನು ತೊಳ್ಕೊಂಡು ಬೇಯೋದಕ್ಕೆ ಬಿಟ್ಟೆ. ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ ಹಾಕಿ ಮೊದಲಿಗೆ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡೆ. ನಂತರ ಖಾರದ ಪುಡಿ 1-2 ಸ್ಪೂನು, ಹಾಗೆ ಒಂದು ದೊಡ್ಡ ಟೊಮ್ಯಾಟೋನ ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ. ಲೋ ಫ್ಲೇಮಲ್ಲಿ ಅದನ್ನು ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕು. ಈಗ ಇನ್ನೊಂದು ಪಾತ್ರೆಗೆ ನಾನು ಮಸಾಲನ ರೆಡಿ ಮಾಡಿಕೊಂಡೆ. ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಹಾಗೂ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ದರೆ ಚಿಕನ್ ಸಾರು ರೆಸಿಪಿನ ನೋಡ್ಕೊಳ್ಬೋದು. ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಆಗ್ತಾ ಇದ್ದ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನೂ ಇದಕ್ಕೆ ಹಾಕಿ ಬಾಡಿಸ್ಕೊಳ್ಬೇಕು. ಇದನ್ನು ಎತ್ತಿಟ್ಕೊಂಡು ಹಾಗೆ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಹುರಿದಿಟ್ಕೊಂಡಿರೋ ಎಲ್ಲ ಮಸಾಲೆನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ಬೇಕು. ಇದು ರುಬ್ಬಾದಮೇಲೆ ಕುದೀತಿರುವಂಥ ಚಿಕನ್ಗೆ ಇದನ್ನು ಹಾಕಿದರೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಸಾಂಬಾರು ರೆಡಿ ಆಗ್ತಿದ್ದಾಗೆ ನಾನು ಕಬಾಬ್ಗೆ ರೆಡಿ ಮಾಡಿಕೊಂಡೆ. ಒಂದು ಬೌಲ್ಗೆ ತೊಳೆದಿಟ್ಕೊಂಡಿರೋಂಥ ಚಿಕನ್ಗೆ ಅರಿಶಿನ ಪುಡಿ, ಖಾರದ ಪುಡಿ ಹಾಗೂ ಮೊಸರು, ಸ್ವಲ್ಪ ಗರಂ ಮಸಾಲ, ಉಪ್ಪು ಹಾಗೂ ಒಂದು ಮೊಟ್ಟೆನ ಒಡೆದು 1 ಅವರ್ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಈಗ ಇನ್ನೊಂದು ಪಾತ್ರೆಗೆ ಮೈದಾ ಹಾಗೂ ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಖಾರದ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೆನೆಸಿಟ್ಟಿರುವಂತಹ ಚಿಕನನ್ನು ಮೈದಾ ಹಿಟ್ಟಿನಲ್ಲಿ ಅದ್ದು ಹಾಗೆ ಒಂದು ಸ್ವಲ್ಪ ಐಸ್ ವಾಟರ್ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ ಇನ್ನೊಂದು ಲೇಯರ್ ನಾವು ಹಿಟ್ಟಲ್ಲಿ ಅದ್ದು ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ, ಡಬಲ್ ಕೋಟಿಂಗ್ ಬರುತ್ತೆ. ಚಿಕನನ್ನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ತುಂಬಾ ಚೆನ್ನಾಗಿತ್ತು. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚಿಕನ್ ಬೆಂದಿತ್ತು. ನನ್ನ ಮಕ್ಕಳಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ಇವತ್ತು ಸಡನ್ನಾಗಿ ನಾವು ಹುಬ್ಳಿಗೆ ಹೋಗಬೇಕಾಗಿ ಬಂತು. ಬಿಸಿಲಂತೂ ಇವತ್ತು ತುಂಬಾ ಜೋರಾಗಿತ್ತು. ಸ್ವಲ್ಪ ಫ್ರೂಟ್ ಜ್ಯೂಸನ್ನು ಕುಡ್ಕೊಂಡು ಹಾಗೆ ಹೊರಗಡೆ ಹೋಗಿ ಬಂದ್ವಿ. ಬರೋ ಅಷ್ಟರಲ್ಲೇ ತುಂಬಾ ಹೊತ್ತಾಗಿಬಿಟ್ಟಿತ್ತು. ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಇದು ಇವತ್ತಿನ ನನ್ನ ಸಂಡೇ ವ್ಲಾಗ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.